ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ಯಾ? ಯಾಕೇನಾಯ್ತು? ಊಟ ಆಯ್ತು, ತಟ್ಟೆ ತೆಗಿತಾ ಇದೀನಿ. ಮಾವ, ನೀನ್ ಒಬ್ನೇ ಇರೋವಾಗ ಇದೆಲ್ಲ ಮಾಡ್ತಿದ್ದೆ. ಇವಾಗ ನಾವ್ ಇದೀವ್ ತಾನೆ, ನಾನ್ ತೊಳ್ದಿಡ್ತೀನಿ. ಬಿಡು ಬಿಡು ಮಾವ. ಸರಿ ಬಿಡು. ತಗೋ ಮಾವ. ಥ್ಯಾಂಕ್ಸ್. ಇದೇನೆ ಮಾಧವಿ, ನಿಮ್ ಮಾವ ತಿನ್ಬಿಟ್ ತಟ್ಟೆಯಲ್ಲೇ ತಿಂತಿದ್ಯಾ? ಹೂನಮ್ಮ, ಮತ್ತೆ ಈ ತಟ್ಟೆಲೆ ತಾನೇ ಊಟ ಮಾಡ್ಬೇಕಾಗಿರೋದು ಅಲ್ವೇ? ಏನ್ ಹೇಳ್ತಿದ್ಯೆ? ಹೇ ಹೋಗಮ್ಮ ನೀನು. ಮಾಧವಿ, ಏನಾಗಿದೆ ನಿನ್ಗೆ? ಆಗ್ಬಾರ್ದೇನಾಗಿಲ್ಲ ಬಿಡು ಮಾವ. ಅಮ್ಮನೂ ಅಷ್ಟೇ, ಅಪ್ಪ ಊಟ ಮಾಡಾದ್ಮೇಲೆ ಅದೇ ತಟ್ಟೆಲೆ ಅವರು ಊಟ ಹಾಕೊಂಡ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಅದೇ ತರ ಮಾಡ್ತಾ ಇದ್ದೀನಿ. ತಪ್ಪೇನಿದೆ? ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಬೇಕಲ್ವಾ ಮಾವ? ನೋಡು ಮಾಧವಿ, ಒಂದ್ ಹೇಳ್ತೀನಿ ತಿಳ್ಕೊ. ಮೊದ್ಲಿಗೆ ನಿಮ್ಮಮ್ಮ ಮಾಡ್ತಾ ಇದ್ದಿದ್ದೆ ತಪ್ಪು. ಇದನ್ನ ಗುಲಾಮ್ಗಿರಿತನ ಅಂತಾರೆ. ನೋಡು, ನನ್ನ ಪ್ರಕಾರ ಗಂಡ ಹೆಂಡತಿ ಅಂದ್ರೆ ಇಬ್ರು ಸಮಾನ್ರೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಅಲ್ಲ, ಆಗಿನ ಕಾಲದಲ್ಲಿ ಏನೋ ಇತ್ತು, ಬಿಟ್ಟಾಕು. ನೀನು ಓದಿರೋಳ್ ತಾನೆ, ಬುದ್ಧಿ ಬೇಡವಾ? ನೋಡು, ನಮಗೆ ಅಂತ ಒಂದು ಸ್ವಾಭಿಮಾನ ಇಟ್ಕೋಬೇಕು ಯಾವಾಗ್ಲೂ. ಅದು ಗಂಡ ಆಗಿರ್ಲಿ, ಮಕ್ಕಳಾಗಿರ್ಲಿ, ನಮ್ ತರನ ಬಿಟ್ಕೊಡ್ಬಾರ್ದು ಯಾವತ್ತು. ಸುಮ್ನೆ ತಲೆ ಕೆಟ್ಟಿರೋಳ್ ತರ ಆಡ್ಬೇಡ. ನೋಡ್ದ ಅಮ್ಮ, ಮಾವನ್ಗೆ ನನ್ ಮೇಲೆ ಎಷ್ಟು ಪ್ರೀತಿ. ದಿನೇ ದಿನೇ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ. ಅಲ್ವೇ? ಅವನ್ ಹೇಳಿದ್ದು ಸರಿಯಾಗೇ ಇದೆ. ಅವನ ವಿಷಯದಲ್ಲಿ ಹುಚ್ಚಿ ತರ ಆಡ್ತಿದ್ಯಲ್ಲೇ. ಅದಂಗಿರ್ಲಿ ಬಿಡಮ್ಮ. ಮಾವ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ಯಾ? ನಿನ್ ಸ್ವಾಭಿಮಾನನ ನಿನ್ ಗಂಡನ್ಗೋಸ್ಕರ ಬಿಟ್ಕೊಡ್ಬೇಡ ಅಂತ. ಇದೆಲ್ಲ ಗುಲಾಮ್ಗಿರಿತನ, ಇದೆಲ್ಲ ಮಾಡ್ಬೇಡ ಅಂತ ಅಂದ. ಹೂನಮ್ಮ, ನಮ್ ಕಾಲದಲ್ಲಿ ಇವೆಲ್ಲ ಗೊತ್ತಿಲ್ದೆ ಹೇಗೋ ಬದುಕ್ಬಿಟ್ವಿ. ನೀವೆಲ್ಲ ಓದಿದ್ದೀರಾ, ತಿಳುವಳಿಕೆ ಇದೆ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ತಿಳ್ಕೊಂಡ್ ನಡಿಬೇಕಲ್ವಾ? ಏನಮ್ಮ, ನಿಮ್ ಮಾವನ್ ವಿಚಾರದಲ್ಲಿ ನೀನ್ ತುಂಬಾ ಪುಣ್ಯ ಮಾಡಿದೀಯ. ಸುಮ್ನಿರಮ್ಮ, ಹಿಂಗೆಲ್ಲ ಹೇಳಿದ್ರೆ ನಂಗ್ ನಾಚಿಕೆ ಜಾಸ್ತಿ ಆಗತ್ತೆ. ಈ ನಾಚಿಕೆ ಪಾಚಿಕೆ ಎಲ್ಲ ಆಮೇಲೆ ಇಟ್ಕೋ. ಮೊದ್ಲು ನಿಮ್ ಮಾವನ ಹತ್ರ ಮದ್ವೆ ಯಾವಾಗ ಆಗ್ತಾನೆ ಅಂತ ಕೇಳು. ಹೋಗಮ್ಮ, ಮಾವನ ಹತ್ರ ನನ್ನನ್ ಯಾವಾಗ ಮದ್ವೆ ಆಗ್ತೀಯಾ ಅಂತ ನಾನೇ ಕೇಳ್ಬೇಕಾ? ನಂಗ್ ಸಿಕ್ಕಾಪಟ್ಟೆ ನಾಚಿಕೆ ಆಗತ್ತಪ್ಪ, ನಾನ್ ಕೇಳಲ್ಲಪ್ಪ. ಸರಿ ಸರಿ, ನಾನೇ ಕೇಳ್ತೀನಿ ಬಿಡು. ರತ್ನಾ, ರತ್ನಾ. ಏನಮ್ಮರೆ? ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಎಲ್ರು. ಎಲ್ಲ ಎತ್ತಿಟ್ಕೊಂಡಿದ್ಯಾ ತಾನೆ, ಒಂದು ಬಿಡ್ದಂಗೆ? ಎಲ್ಲ ಎತ್ತಿಟ್ಕೊಂಡಿದೀನಿ. ಹ್ಞೂ ಅಂದ್ ಬಿಡ್ತೀಯಾ. ಆಮೇಲೆ ಕೇಳಿದ್ರೆ ಅಮ್ಮ ನಾನ್ ಮರ್ತ್ ಬಿಟ್ಟೆ, ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳ್ತೀಯ. ಆಮೇಲೆ ನಾವ್ ಹೋಗ್ತಾ ಇರೋದು ಹಳ್ಳಿಗೆ ರತ್ನ. ಅಲ್ಲಿ ಏನೂ ಸಿಗಲ್ಲ. ನಾವೇನಾದ್ರೂ ತರ್ಬೇಕು ಅಂದ್ರೆ 1-2 ಮೈಲಿ ದೂರ ಹೋಗ್ಬೇಕು. ಅರ್ಥ ಮಾಡ್ಕೋ. ಅವಾಗ್ಲೇ ಹೇಳಿದ್ರಲ್ಲ, ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದೀನಿ. ಏನ್ ಎತ್ತಿಟ್ಕೊಂಡಿದ್ಯೋ ಏನೋ. ನೋಡು, ಅದೇ ನಮ್ ಶಾಂತಿ ಇದ್ದಿದ್ರೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎಲ್ಲ ಅವಳೇ ಎತ್ತಿಟ್ಕೊಂಡ್ ಜೋಡ್ಸ್ಕೊಂಡ್ ಬಿಡ್ತಿದ್ಲು. ಸರಿ ಸರಿ, ಏನ್ ಎತ್ತಿಟ್ಟಿದ್ಯಾ ನೋಡ್ತೀನಿ ನಡಿ. ಅಯ್ಯೋ ರತ್ನಾ. ಶಿಶಿ ಏನೇ, ಅದ್ಯಾರೋ ಕ್ಲೀನ್ ಮಾಡ್ಬಿಟ್ಟು ಹೋದ್ರು ಅಂದ್ಯಲ್ಲ, ಇದೇನೇ ಇದು? ಮನೆ ಕ್ಲೀನ್ ಮಾಡಿರೋ ಊಟ ಇದು? ಮಂತ್ರ ಬಂದ್ಯಾ? ಈಗಷ್ಟೇ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದೆ. ಆಗೆಲ್ಲ ಒಬ್ಳೆ ಹೆಂಗ್ಸು ಇಡೀ ಮನೆ ನೀಟ್ ಮಾಡ್ತಾ ಇದ್ಲು. ನೀವಾದ್ರೆ ಈಗ ಕ್ಲೀನ್ ಮಾಡೋಕೆ ಬೇರೆ ಜನಗಳನ್ನ ಕರೆಸ್ತೀರಾ, ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ತೀರಾ.